ರಾಜಕೀಯ ವಿಚಾರಗಳಿಗೆ ಹೋಗಲಿಲ್ಲ. ಈಗ ಮುಖ್ಯಮಂತ್ರಿಗಳ ಕಾರು ಕಾವೇರಿ ನಿವಾಸದತ್ತ ಆಗಮಿಸ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇವತ್ತು ಅಧಿಕೃತ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಪ್ರವಾಸದ ಪಟ್ಟಿಯಲ್ಲಿದ್ದದ್ದು 2 ಕಾರ್ಯಕ್ರಮ ಮಾತ್ರ. 10:30ಕ್ಕೆ ಕ್ವೀನ್ಸ್ ರಸ್ತೆಯಲ್ಲಿರುವಂಥ KPCC ಕಚೇರಿಯಲ್ಲಿ ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ. ಅದಾದ ಬಳಿಕ 11 ಗಂಟೆಗೆ ವಿಧಾನಸೌಧದ ಪೂರ್ವ ದಿಕ್ಕಿನಲ್ಲಿರುವಂಥ ನೆಹರು ಅವರ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿ ವಾಪಸ್ ಬರ್ತಾ ಇದ್ದಾರೆ. ಇನ್ನು ಬೇರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಮುಖ್ಯಮಂತ್ರಿಗಳಿಗೆ ಮನಸ್ಸಿಲ್ಲ. ರಾಜಕೀಯ ಪ್ರಶ್ನೆಗಳಿಗೆ ಕುರಿತಾದಂತೆ ಪ್ರಶ್ನೆಗಳು ಎದುರಾದರೂ ಕೂಡ ತಮ್ಮ ಮಾತುಗಳನ್ನು ಕೇವಲ ನೆಹರು ಅವರ ಆಡಳಿತ, ನೆಹರು ಕೊಡುಗೆ, ನೆಹರು ಜೀವನ, ನೆಹರು ಅವರ ಅಭಿವೃದ್ಧಿ ಅಷ್ಟಕ್ಕೆ ಸೀಮಿತಗೊಳಿಸಿ ಮಾತನಾಡಿ ರಾಜಕೀಯವನ್ನು ಒಂದಕ್ಷರವೂ ಕೂಡ ಮಾತನಾಡಲಿಲ್ಲ. ಪ್ರಶ್ನೆಗಳು ಎದುರಾದರೂ ಕೂಡ ಆ ಬಗ್ಗೆ ನಾಳೆ ಮಾತನಾಡ್ತೇನೆ ಅಂತ ಹೇಳುವ ಮೂಲಕ ಪತ್ರಕರ್ತರ ಕುತೂಹಲವನ್ನು ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ. ಕೇವಲ ಪತ್ರಕರ್ತರ ಕುತೂಹಲ ಅಲ್ಲ, ಇಡೀ ರಾಜ್ಯದ ಜನರ ಕುತೂಹಲವನ್ನು ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ. ಬಹುತೇಕ ಎಲ್ಲವೂ ಕೂಡ ಫಿಕ್ಸ್ ಆದಂತೆ ಮಾನಸಿಕವಾಗಿ ಸಿದ್ಧರಾಗಿರುವಂತೆ ಕಾಣಿಸ್ತದೆ. ಅವರ ಮುಖಭಾವವನ್ನು ನೋಡಿದ್ರೆ, ಅವರ ಮಾತುಗಳ ಸಮಚಿತ್ತತೆಯನ್ನು ನೋಡಿದ್ರೆ ಅವರು ಮಾನಸಿಕವಾಗಿ ಯಾವಾಗಲೂ ಸನ್ನದ್ಧರಾಗಿದ್ದರು, ಸಿದ್ಧರಾಗಿದ್ದರು ಪದತ್ಯಾಗ ಮಾಡಲಿಕ್ಕೆ. ಈಗಂತೂ ಅವರು ಯಾರ ಮಾತನ್ನು ಕೂಡ ಕೇಳಲಿಕ್ಕೆ ಸಿದ್ಧರಿಲ್ಲ. ರಾಜೀನಾಮೆಯನ್ನು ಕೊಟ್ಟೇ ಕೊಡ್ತೀನಿ ಅನ್ನೋದರ ಮೂಲಕ ಭಾಳ ಅಚಲವಾದ ರೀತಿಯಲ್ಲಿ ಅವರ ಮನಸ್ಥಿತಿ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ನೆಹರು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಎದುರಾಯಿತು, ಏನಾಯಿತು ದೆಹಲಿಯಲ್ಲಿ ಅಂತ. ಮುಖ್ಯಮಂತ್ರಿಗಳು ಈಗಲೂ ಕೂಡ ಗುಟ್ಟನ್ನು ಬಿಟ್ಟುಕೊಟ್ಟಿಲ್ಲ. ಅಧಿಕೃತವಾಗಿ ಯಾರೂ ಕೂಡ ಈ ಬಗ್ಗೆ ಮಾತನಾಡಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಒಂದೇ ಮಾತು, ನಾಳೆ ಮಾತನಾಡ್ತೀನಿ ಅಂತ. ಅಲ್ಲಿಗೆ ನಾಳೆ ಎಷ್ಟು ಗಂಟೆಗೆ ಅಂತ ಕೇಳಿದ್ರು ಕೂಡ ಆ ಸಮಯವನ್ನು ಕೂಡ ಅವರು ಹೇಳಲಿಲ್ಲ. ಎಲ್ಲವೂ ಕೂಡ ದೆಹಲಿಯ ವೀಕ್ಷಕರು ಬಂದ ಮೇಲೇ ಈ ಸಸ್ಪೆನ್ಸ್ ರಿವೀಲ್ ಆಗುತ್ತಾ? ಹಾಗಾದರೆ ದಶರಥ ನಿನ್ನೆ ಯಾವಾಗ ರಾಜೀನಾಮೆಯನ್ನು ಕೊಡಿ ಅನ್ನುವಂಥ ಸೂಚನೆ ಬಂತು, ಸಿದ್ದರಾಮಯ್ಯ ಡಿಸ್ಟರ್ಬ್ ಆಗಿದ್ದಾರೆ ಒಂದು ಕಡೆ. ಯಾಕೆಂದರೆ ಇವತ್ತು 2 ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ರು. KPCC ಕಚೇರಿ ಹಾಗೆ ವಿಧಾನಸೌಧದಲ್ಲಿ ನೆಹರು ಅವರ ಪುಣ್ಯತಿಥಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. 2 ಕಾರ್ಯಕ್ರಮಗಳಿಗೆ ಅವರು ಅಟೆಂಡ್ ಆಗಬೇಕಾಗಿತ್ತು. ಆದರೆ ಇದೀಗ ವಿಧಾನಸೌಧದ ನೆಹರು ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆದವಂಥವರು ಕೇವಲ 5 ನಿಮಿಷ ಮಾತ್ರ ಅಲ್ಲಿದ್ದು ಮತ್ತೆ ಈಗ ಕಾವೇರಿ ನಿವಾಸಕ್ಕೆ ವಾಪಸ್ ಆಗಿದ್ದಾರೆ. KPCC ಕಚೇರಿಗೆ ಈಗ ಹೋಗ್ತಾರ ಹೇಗೆ ನೋಡಬೇಕಾಗತ್ತೆ. ಅಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಸೊ ಒಂದು ವಿಧಾನಸೌಧದಲ್ಲೂ ಕೂಡ ಈಗ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ ನೆಹರು ಅವರ ವಿಚಾರದ ಬಗ್ಗೆ ಅಲ್ಲಿ ಮಾತನಾಡಿದ್ದಾರೆ ಬಿಟ್ಟರೆ ಬೇರೆ ದೆಹಲಿ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆಯ ವಿಚಾರದ ಬಗ್ಗೆ ಅವರು ಮಾತನಾಡಿಲ್ಲ. ಕೇವಲ ಒಂದೇ ಆನ್ಸರ್, ನಾಳೆ ಇದರ ಬಗ್ಗೆ ನಾನು ಮಾತನಾಡ್ತೇನೆ ಅಂತೇಳಿ ಹೇಳಿ ಅಲ್ಲಿಂದ ಮನೆಗೆ ವಾಪಸ್ ಆಗಿದ್ದಾರೆ. ಸೊ ಹಾಗಾಗಿ ನಾಳೆ ಈಗ ವೀಕ್ಷಕರು ಬರಬೇಕು. ರಾಜ್ಯ ಉಸ್ತುವಾರಿ ಆಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ AICC ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರಬೇಕು. ರಾಜ್ಯಕ್ಕೆ ಬಂದ ನಂತರ ಅವರು ಈ ರಾಜೀನಾಮೆಯ ಬಗ್ಗೆ ಅಧಿಕೃತವಾಗಿ ಹೊರಗೆ ಬರುತ್ತೆ. ಜೊತೆಗೆ 10:30 11 ಗಂಟೆಗೆ ರಾಜ್ಯಪಾಲರ ಒಂದು ಅನುಮತಿಯನ್ನು ಏನು ಕೇಳಿದ್ದಾರೆ ಸಿದ್ದರಾಮಯ್ಯ, ಆ ಸಂದರ್ಭದಲ್ಲಿ ಲೋಕಭವನಕ್ಕೆ ಭೇಟಿಯನ್ನು ಕೊಟ್ಟು ರಾಜೀನಾಮೆಯನ್ನು ಕೂಡ ಸಲ್ಲಿಸಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಬಹಳ ಸ್ಪಷ್ಟವಾಗಿದೆ. ಆದರೆ ಮುಂದೇನು ಅನ್ನುವಂಥದ್ದು ಮಾತ್ರ ಈಗ ಕುತೂಹಲವನ್ನು ಮೂಡಿಸ್ತಾ ಇದೆ. ರಾಜಭವನದಿಂದ ಅವರು ಬಂದಂಥವರು ನೇರವಾಗಿ ಅವರು ಮೈಸೂರಿಗೆ ತೆರಳ್ತಾರೆ ಅನ್ನುವಂಥದ್ದು ಅವರ ಕುಟುಂಬದ ಮೂಲಗಳಿಂದ ಬಂದಂಥ ಮಾಹಿತಿ. ಮೈಸೂರಿನಲ್ಲಿ ಅವರು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಶುಕ್ರವಾರ ನಡೆಯುವಂಥ ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಅವರು ಗೈರಾಗಬಹುದು. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಅವರು ಗೈರಾಗುವಂಥ ಸಾಧ್ಯತೆಗಳಿದೆ. 4-5 ದಿನಗಳ ಕಾಲ ಅವರು ಮೈಸೂರಿನಲ್ಲೇ ಉಳಿತಾರೆ ಅನ್ನುವಂಥ ಮಾಹಿತಿಗಳು ಅವರ ಕುಟುಂಬದಿಂದ ಬರ್ತಾ ಇದೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಯಾವಾಗ ರಾಜೀನಾಮೆಯನ್ನು ಕೊಡಿ ಅಂತೇಳಿ ಅಲ್ಲಿ ಸೂಚನೆ ಬಂತು, ಅವರು ಮಾಡಿರಲಿಲ್ಲ. ಈ ರೀತಿಯಾಗಿ ನನಗೆ ಬರುತ್ತೆ ಅಂತೇಳಿ ನಿರೀಕ್ಷೆಯನ್ನು ಇಟ್ಕೊಂಡಿರಲಿಲ್ಲ. ರಾಹುಲ್ ಗಾಂಧಿ ಅವರು ನನ್ನ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಉಳಿದಿರುವಂತಹ 2 ವರ್ಷಗಳ ಕಾಲ ನನ್ನನ್ನೇ ಮುಂದುವರಿಸ್ತಾರೆ ಅನ್ನುವಂಥ ಒಂದು
ಭರವಸೆಯನ್ನು ಸಿದ್ದರಾಮಯ್ಯ ಇಟ್ಕೊಂಡಿದ್ರು. ಆದರೆ ರಾಹುಲ್ ಗಾಂಧಿ ಅವರ ಬಾಯಿಂದಲೇ ನೀವು ರಾಜೀನಾಮೆ ಕೊಡಿ ಅನ್ನುವಂಥ ಮಾತು ಯಾವಾಗ ಬಂತೋ ಆಗಿನಿಂದಲೂ ಕೂಡ ಅವರು ಡಿಸ್ಟರ್ಬ್ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಮಾಧ್ಯಮಗಳಿಂದಲೂ ಕೂಡ ದೂರ ಸರಿಯುವಂಥ ಒಂದು ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ನಾಳೆ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸಿದ ನಂತರ ಸುದ್ದಿಗೋಷ್ಠಿಯನ್ನು ಮಾಡಿ ಅಧಿಕೃತವಾಗಿ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ, ನಾನು ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನಾ ಅಥವಾ ನಾನು ನಿವೃತ್ತಿಯನ್ನು ಘೋಷಣೆ ಮಾಡ್ತಾರಾ ಅದು ನಾಳೆ ಗೊತ್ತಾಗತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು ಅನ್ಯಮನಸ್ಕರಾಗಿರೋದ್ರಿಂದ ಈಗ ಯಾವುದೂ ಕೂಡ ಹೊರಗಡೆ ಬರ್ತಾ ಇಲ್ಲ. ಅವರ ಆಪ್ತ ಸಚಿವರು ಇರ್ಬೋದು, ಶಾಸಕರು ಇರ್ಬೋದು, ಅವರು ಕೂಡ ಯಾವುದೇ ಗುಟ್ಟುಗಳನ್ನು ಬಿಟ್ಕೊಡ್ತಾ ಇಲ್ಲ. ರಾಜೀನಾಮೆಗೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವ ವಿಚಾರ ಇರ್ಬೋದು, ಇದರ ಬಗ್ಗೆ ಎಲ್ಲೂ ಕೂಡ ಅವರು ಮಾಹಿತಿಗಳನ್ನು ಬಿಟ್ಕೊಡ್ತಾ ಇಲ್ಲ. ಎಲ್ಲವೂ ಕೂಡ ಅವರು ಹೇಳ್ತಾ ಇರುವಂಥದ್ದು ಕೇವಲ ರಾಹುಲ್ ಗಾಂಧಿ ಅವರ ಜೊತೆ ರಾಜ್ಯಸಭಾ ಚುನಾವಣೆ ಬಗ್ಗೆ ಮಾತ್ರ ಚರ್ಚೆ ಆಗಿದೆ, ಬೇರೆ ಯಾವುದೂ ಚರ್ಚೆ ಆಗಿಲ್ಲ ಅಂತೇಳಿ. ಹಾಗಾಗಿ ನಾಳೆ ರಾಜೀನಾಮೆಯ ನಂತರ ಸುದ್ದಿಗೋಷ್ಠಿಯನ್ನು ಮಾಡಿ ಅಧಿಕೃತವಾಗಿ ಸಿದ್ದರಾಮಯ್ಯ ಅವರು ನಾನು ರಾಜೀನಾಮೆಯನ್ನು ಈಗ ಕೊಟ್ಟಿದ್ದೇನೆ, ಮುಂದೆ ನಾನು ರಾಜಕಾರಣದಲ್ಲಿ ಮುಂದುವರಿತೇನಾ ಅಥವಾ ನಿವೃತ್ತಿಯನ್ನು ಪಡ್ಕೊಳ್ತೇನಾ ಅದನ್ನು ಹೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಅವರು ಡಿಸ್ಟರ್ಬ್ ಆಗಿರೋದ್ರಿಂದ ಸಕ್ರಿಯ ರಾಜಕಾರಣದಿಂದ ದೂರ ಉಳಿತಾರ ಅಥವಾ ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರಿತಾರ ಅಥವಾ ರಾಷ್ಟ್ರ ರಾಜಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಆಫರನ್ನು ಸ್ವೀಕರಿಸಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಮನಸ್ಸನ್ನು ಏನಾದರೂ ಮಾಡ್ತಾರ ಅದೆಲ್ಲವನ್ನೂ ಕೂಡ ನಾಳೆ ಅವರು ಮಾಧ್ಯಮಗಳಿಗೆ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡುವಂಥ ಸಾಧ್ಯತೆಗಳಿದೆ. ಅದಕ್ಕೆ ಉಸ್ತುವಾರಿ ಹಾಗೆ AICC ಪ್ರಧಾನ ಕಾರ್ಯದರ್ಶಿಗಳು ಕೂಡ ಬರಬೇಕಾಗತ್ತೆ. ಸೊ ನೋಡಬೇಕಾಗತ್ತೆ ನಾಳೆ ಏನು ಸಿದ್ದರಾಮಯ್ಯ ಅವರ ಬಾಯಿಂದ ಏನು ಹೊರಗಡೆ ಬರುತ್ತೆ, ಅದರ ಮೇಲೆ ಮುಂದಿನ ರಾಜಕೀಯ ಭವಿಷ್ಯ ಮತ್ತು ರಾಜ್ಯ ರಾಜಕಾರಣದ ದಿಕ್ಕು ಕೂಡ ಅದರ ಜೊತೆನೇ ಸೇರಿದೆ. ದಶರಥ್ ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ಸ್ ಇದೆ. ನಾಳೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಹೈಕಮಾಂಡ್ನ ಮುಖಂಡರು. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ತೀವ್ರಗೊಳ್ಳುತ್ತೆ ರಾಜಕೀಯ ಚಟುವಟಿಕೆಗಳು. ರಾಜ್ಯ ರಾಜಕಾರಣದ ಅತ್ಯಂತ ಕೇಂದ್ರ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್. ನಾಳೆ ರಾಜೀನಾಮೆಯ ಪರ್ವ. ನಾಳೆ ಮುಖ್ಯಮಂತ್ರಿಗಳು ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಅವಧಿಯ ಸರ್ಕಾರ ಡಿಸಾಲ್ವ್ ಆಗುತ್ತೆ. ಆ ನಂತರದಲ್ಲಿ ಹೊಸ ಸರ್ಕಾರ ರಚನೆ ಆಗುತ್ತೆ. ಆ ಎಲ್ಲ ರಚನಾ ಪ್ರಕ್ರಿಯೆಗಳಿಗೆ ಒಳಪಡಬೇಕಾಗುತ್ತೆ. ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರಿಗೆ ಬಹುತೇಕವಾಗಿ ಮುಖ್ಯಮಂತ್ರಿಗಳ ಮುಖಭಾವವನ್ನು ಕೂಡ ಗಮನಿಸಿದ್ರೆ ನಾಳೆ ರಾಜೀನಾಮೆ ಅನ್ನೋದಲ್ಲಿ ಪಕ್ಕ. ಜೊತೆಗೆ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಕರೆತರ್ತಾರೆ, ಅವರಿಗೆ ಔತಣಕೂಟವನ್ನು ಅಥವಾ ಉಪಹಾರವನ್ನು ಏರ್ಪಡಿಸ್ತಾರೆ. ಅದೊಂದು ಸಂಪ್ರದಾಯದ ರೀತಿಯಲ್ಲಿ ಏನೆಲ್ಲ ಆಗಬೇಕು, ಒಂದು ಸರ್ಕಾರ ಪತನವಾಗಿ ಮತ್ತೊಂದು ಸರ್ಕಾರ ಅಸ್ತಿತ್ವಕ್ಕೆ ಬರುವಂಥ ಸಂದರ್ಭದಲ್ಲಿ ಏನೆಲ್ಲ ನಡೆಯುತ್ತೋ ಆ ರೀತಿಯ ಎಲ್ಲ ಸಂಪ್ರದಾಯಬದ್ಧವಾಗಿ ನಡೀತಾ ಇದೆ. ಹಾಗಾದರೆ ದಶರಥ್, ನಾಳೆ ಬೆಳಗ್ಗೆ 9 ಗಂಟೆಗೆ ಸಚಿವರಿಗೆ ಮತ್ತು ಶಾಸಕರಿಗೆ ಉಪಹಾರ ಕೂಟವನ್ನು ಆಯೋಜನೆ ಮಾಡಿದ್ದಾರೆ ಸಿದ್ದರಾಮಯ್ಯ. ಇದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗುವಂಥ ಸಾಧ್ಯತೆಗಳಿದೆ. ಹಾಗೆ ಬಹುತೇಕ ಸಚಿವರು ಶಾಸಕರು ಎಲ್ಲರೂ ಕೂಡ ಈ ಉಪಹಾರ ಕೂಟದಲ್ಲಿ ಭಾಗಿಯಾಗ್ತಾರೆ. ಆ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ತಮ್ಮ ಅಭಿಪ್ರಾಯವನ್ನು ಅವರ ಮುಂದೆ ಕೂಡ ವ್ಯಕ್ತಪಡಿಸಲಿದ್ದಾರೆ. ರಾಹುಲ್ ಗಾಂಧಿ ಅವರ ಮುಂದೆ ಏನೆಲ್ಲ ಚರ್ಚೆಗಳಾಯಿತು, ತಾವು ಏನು ಹೇಳಿದ್ದೇವೆ ಮತ್ತು ತಮ್ಮ ನಿರ್ಧಾರ ಏನು ಅನ್ನುವಂಥದ್ದನ್ನು ಅವರ ಮುಂದೆ ಪ್ರಕಟ ಮಾಡ್ತಾರೆ. ತದನಂತರ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ಆ ನಂತರ ಅವರು ವೇಣುಗೋಪಾಲ್ ಹಾಗೆ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆ ಮಾತುಕತೆಯನ್ನು ಮಾಡುವಂಥ ಸಾಧ್ಯತೆಗಳು ಇದೆ. ಇಲ್ಲದೇ ಇದ್ದರೆ ನೇರವಾಗಿ ಅವರು ಮೈಸೂರಿಗೆ ತೆರಳುವಂಥದ್ದು ಈಗಾಗಲೇ ಅಧಿಕೃತವಾಗಿ ಅವರ ಕುಟುಂಬ ಮೂಲಗಳಿಂದ ಈಗ ಹೊರಗಡೆ ಬರ್ತಾ ಇದೆ. ಸೊ ನೀವು ಹೇಳಿದಾಗೆ ಸರ್ಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದ ಹಾಗೆ ಸರ್ಕಾರ ಡಿಸಾಲ್ವ್ ಆಗುತ್ತೆ. ಅದು ಸಂಪೂರ್ಣವಾಗಿ ಸಚಿವರು ಕೂಡ ಇರೋದಿಲ್ಲ. CM ರಾಜೀನಾಮೆ ಕೊಟ್ಟರೆ ಸಚಿವರ ಆಟೋಮೆಟಿಕಲಿ ಅವರ ಸ್ಥಾನಗಳು ಕೂಡ ಹೋಗುತ್ತೆ. ಮತ್ತೆ ಹೊಸದಾಗಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಆಗಬೇಕಾಗುತ್ತೆ. ಶಾಸಕರ ಅಭಿಪ್ರಾಯದ ಆಧಾರದ ಮೇಲೆ ಯಾರು ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ ಅವರು ಮುಂದಿನ ಮುಖ್ಯಮಂತ್ರಿಯಾಗಿ ಘೋಷಣೆ ಆಗ್ತಾರೆ. ಶುಕ್ರವಾರ CLP ಸಭೆಯನ್ನು ಕರೆಯಲಾಗಿದೆ. CLP ಸಭೆಯಲ್ಲಿ ಇದರ ಬಗ್ಗೆ ಅಭಿಪ್ರಾಯಗಳನ್ನು ಪಡೆದು ಅಂತಿಮವಾಗಿ ವೀಕ್ಷಕರು ಹೆಸರನ್ನು ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಹೆಸರನ್ನು ಅಧಿಕೃತವಾಗಿ ಘೋಷಣೆಯನ್ನು ಮಾಡಲಿದ್ದಾರೆ. ತದನಂತರದಲ್ಲಿ ಸಚಿವ ಸಂಪುಟ ರಚನೆ ಆಗಬೇಕಾಗತ್ತೆ. ಯಾಕೆಂದರೆ ಈಗ ಪುನರ್ರಚನೆ ವಿಚಾರ ಈಗ ಮುಗಿದೋಗುತ್ತೆ. CM ಅವರು ರಾಜೀನಾಮೆಯನ್ನು ಕೊಟ್ಟರು ಅಂದರೆ ಇಡೀ ಸಂಪುಟ ಡಿಸಾಲ್ವ್ ಆಗುತ್ತೆ. ಹಾಗಾಗಿ ಹೊಸದಾಗಿಯೇ ಸಂಪುಟವನ್ನು ರಚನೆ ಮಾಡಬೇಕಾಗತ್ತೆ. ಸಂಪುಟ ರಚನೆಯಲ್ಲಿ ಮೊದಲಿಗೆ CM ಜೊತೆ ಪದಗ್ರಹಣವನ್ನು ಯಾರೆಲ್ಲ
ಸಚಿವರು ಮಾಡ್ತಾರೆ, ಯಾರೆಲ್ಲ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಮಾಡ್ತಾರೆ ಅಥವಾ CM ಒಬ್ಬರೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಆ ನಂತರದಲ್ಲಿ ಸಚಿವರನ್ನು ಯಾರ್ಯಾರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಅವರಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಾಳೆ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ತೆರಳಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸಿದ ನಂತರ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ ಡಿಸಾಲ್ವ್ ಆಗುತ್ತೆ ಸಂಪೂರ್ಣವಾಗಿ. ಆಗ ಹೊಸದ ಸರ್ಕಾರ ರಚನೆಗೆ ಅವಕಾಶಗಳು ಸಿಗುತ್ತೆ. ಶುಕ್ರವಾರ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿರ್ಧಾರವಾಗತ್ತೆ. ಸೊ ನಿರ್ಧಾರವಾದ ನಂತರ ಪ್ರಮಾಣ ವಚನವನ್ನು ಯಾವಾಗ ತೆಗೆದುಕೊಳ್ತಾರೆ ಅನ್ನುವಂತಹ ದಿನಾಂಕ ಎಲ್ಲವೂ ಕೂಡ ಅಧಿಕೃತವಾಗಿ ಘೋಷಣೆಯಾಗಲಿದೆ ದಶರಥ್. ಇದರ ಜೊತೆಗೆ ನೋಡಿ, ಯಾರು ಮುಖ್ಯಮಂತ್ರಿ ಆದರೂ ಕೂಡ ಸವಾಲುಗಳಂತೂ ಪಕ್ಕಾ ಕಾಣಿಸ್ತಾ ಇದೆ. ಒಂದು ಕಡೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೂಡ ಸವಾಲುಗಳ ಹಾದಿನೇ, ಪರಮೇಶ್ವರ್ ಮುಖ್ಯಮಂತ್ರಿ ಆದರೂ ಕೂಡ ಸವಾಲುಗಳ ಹಾದಿನೇ. ಜೊತೆಗೆ ಸಿದ್ದರಾಮಯ್ಯ ಅವರು ಚುನಾವಣಾ ಎಲೆಕ್ಟ್ರಲ್ ಪೊಲಿಟಿಕ್ಸಿಂದ ದೂರ ಉಳಿದರೂ ಕೂಡ ರಾಜಕೀಯವಾಗಿ ಅವರು ಆಕ್ಟಿವ್ ಇರಬೇಕಾಗಿರುವ ರೀತಿಯಲ್ಲಿ ನೋಡಿಕೊಳ್ಳಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಮುಂದೆ ಇದೆ. ಸಿದ್ದರಾಮಯ್ಯ ಇಲ್ಲದ ಕಾಂಗ್ರೆಸ್ಸನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲದಂಥ ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ನಿರಾಸಕ್ತಿಯನ್ನು ತೋರಿಸಿದರೆ ಖಂಡಿತವಾಗೂ ಕಾಂಗ್ರೆಸ್ಗೆ ಬಹಳ ದೊಡ್ಡ ಹೊಡೆತ ಅಲ್ವಾ ಅಂತ. ಖಂಡಿತ ದಶರಥ್ ಹೇಳಿದಾಗೆ ಹೊಸ ಸರ್ಕಾರ ರಚನೆ ಆಗಬೇಕಾಗತ್ತೆ, ಹೊಸ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಸ್ವೀಕರಿಸಬೇಕಾಗತ್ತೆ. ಯಾರೇ ಅಧಿಕಾರವನ್ನು ಸ್ವೀಕರಿಸಲಿ ಅವರ ಮುಂದೆ ಸಾಕಷ್ಟು ಸವಾಲುಗಳಿದೆ. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು. 5 ಗ್ಯಾರಂಟಿಗಳಿಗೆ ಹಣವನ್ನು ಹೊಂದಿಕೆ ಮಾಡೋದೇ ಸಿದ್ದರಾಮಯ್ಯ ಅವರಿಗೆ ದುಸ್ತರವಾಗಿತ್ತು. ಪ್ರತಿ ತಿಂಗಳು ನಿರಂತರವಾಗಿ ಆರ್ಥಿಕ ಇಲಾಖೆ ಅಧಿಕಾರಿಗಳ 4 ಸಭೆಗಳನ್ನು ನಡೆಸ್ತಾ ಇದ್ರು. ಹಿಂದೆ 2013-18ರ ಅವಧಿಯಲ್ಲಿ ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆ ಸಿದ್ದರಾಮಯ್ಯ ಅವರು ಸಭೆ ನಡೆಸಿದ್ದು ಬಹಳ ಕಮ್ಮಿ. ಆದರೆ ಈ ಬಾರಿ 3 ವರ್ಷಗಳಲ್ಲಿ ನಿರಂತರವಾಗಿ ತಿಂಗಳಿಗೆ 3-4 ಸಭೆಗಳನ್ನು ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ನಡೆಸ್ತಾ ಇದ್ರು. ಎಲ್ಲೆಲ್ಲಿಂದ ಯಾವ್ಯಾವ ಇಲಾಖೆಗಳಿಂದ ಆದಾಯ ಬರ್ತಾ ಇದೆ, ಎಷ್ಟು ಆದಾಯ ಬರ್ತಾ ಇದೆ, ಈ ಬಾರಿ ಈ ತಿಂಗಳಿಗೆ ಗ್ಯಾರಂಟಿ ಹಣವನ್ನು ಸರಿದೂಗಿಸೋದಕ್ಕೆ ಸಾಧ್ಯನಾ ಅಥವಾ ಕೊರತೆ ಬಂದದ್ದನ್ನು ಎಲ್ಲಿಂದ ನಾವು ತೆಗೆದುಕೊಳ್ಬೇಕು, ಈ ರೀತಿಯಾಗಿ ಒತ್ತಡವನ್ನು ಅವರ ಮೇಲೆ ಹಾಕಿ ಆದಾಯವನ್ನು ಕ್ರೋಢೀಕರಣ ಮಾಡೋದರಲ್ಲಿ ಹೆಚ್ಚಿನ ಗಮನವನ್ನು ಸಿದ್ದರಾಮಯ್ಯ ಅವರು ಕೇಂದ್ರೀಕರಿಸ್ತಾ ಇದ್ರು. ಅತ್ತ ಶಾಸಕರ ಸಮಸ್ಯೆಗಳ ಕಡೆ ಗಮನವನ್ನು ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಕಡೆ ಗಮನವನ್ನು ಹರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಗ್ಯಾರಂಟಿ ಯೋಜನೆಗಳು ಸಿದ್ದರಾಮಯ್ಯ ಅವರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ವು. ಆದರೆ ಈಗ ಮುಂದೆ ಬರುವಂತಹ ಮುಖ್ಯಮಂತ್ರಿಗಳು ಇದನ್ನು ಯಾವ ರೀತಿಯಾಗಿ ಸರಿದೂಗಿಸ್ಕೊಂಡು ಹೋಗ್ತಾರೆ ನೋಡಬೇಕಾಗತ್ತೆ. ಯಾಕೆಂದರೆ ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಿದೆಯಲ್ಲ, ಇದು ಬಹಳ ಕಷ್ಟದ ಕೆಲಸ. ಯಾಕೆಂದರೆ ಸರ್ಕಾರದ ಬಜೆಟ್ಟೇ ಮಿತಿಯಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಪಿಂಚಣಿ ಕೊಡಬೇಕು, ವೇತನಕ್ಕೆ ಎಲ್ಲದಕ್ಕೂ ಕೂಡ ಮುಕ್ಕಾಲು ಭಾಗ ಹಣ ಹೋಗೋದ್ರಿಂದ ಈ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಅನುದಾನವೇ ಇಲ್ಲದಾಗ ಆಗ್ತಾ ಇದೆ. ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಕೇವಲ ಇರುವ ಉಳಿಕೆ ಆಗುವಂತಹ ಹಣ ಗ್ಯಾರಂಟಿಗಳ ಪಾಲಾಗ್ತಾ ಇದೆ. ಮುಂದೆ ಮುಖ್ಯಮಂತ್ರಿಯಾಗಿ ಬರುವಂಥವರ ಮುಂದೆ ಈ ಸವಾಲುಗಳು ಅವರ ಮುಂದೆ ಬರುತ್ತೆ. ಅದರಲ್ಲೂ GBA ಚುನಾವಣೆಗಳು ಆಗಸ್ಟ್ 31ರ ಒಳಗೆ ಘೋಷಣೆ ಮಾಡಬೇಕು ಅನ್ನುವಂಥ ಸುಪ್ರೀಂ ತೀರ್ಪಿರೋದ್ರಿಂದ ಸಹಜವಾಗಿ ಬೆಂಗಳೂರಿನಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗತ್ತೆ, ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನು ಎಲ್ಲಿಂದ ಸರಿದೂಗಿಸೋದಕ್ಕೆ ಸಾಧ್ಯ, ಈ ಕಡೆ ಗ್ಯಾರಂಟಿಗೆ ಹಣವನ್ನು ಹೊಂದಿಸೋದಕ್ಕೆ ಆಗತ್ತಾ, ಇತ್ತ ಅಭಿವೃದ್ಧಿ ಕೆಲಸಗಳಿಗೆ ಹಣವನ್ನು ಕ್ರೋಢೀಕರಣ ಮಾಡೋದಕ್ಕೆ ಸಾಧ್ಯ ಆಗತ್ತಾ, ಇದನ್ನು ಕೂಡ ನೋಡಬೇಕಾಗತ್ತೆ. ಇದರ ಹೊರತಾಗಿ ಮೂಲಸೌಕರ್ಯಗಳಿಗೂ ಕೂಡ ಹಣವನ್ನು ಒದಗಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಯಾವ ರೀತಿಯಾಗಿ ಇದು ಮಾಡ್ತೀರಿ, ರಸ್ತೆ ಚರಂಡಿ, ಬೀದಿ ದೀಪ, ಈ ಒಂದು ಅಗತ್ಯ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕಾಗತ್ತೆ. ಇದಕ್ಕೆ ಎಲ್ಲಿಂದ ನೀವು ಹಣವನ್ನು ತರ್ತೀರಿ? ಸೊ ಆದಾಯ ಎಲ್ಲಿಂದ ಕ್ರೋಢೀಕರಣವನ್ನು ಮಾಡ್ಕೊಳ್ತೀರಿ? ಕರ್ನಾಟಕದ ಮಟ್ಟಿಗೆ ಉತ್ತಮವಾದಂಥ ಆರ್ಥಿಕತೆ ಇದೆ. ಆದರೆ ಈಗ ಕಳೆದ ಬಾರಿ ಮುಖ್ಯಮಂತ್ರಿಗಳು ಮಂಡಿಸಿದಂತಹ ಬಜೆಟ್ನಲ್ಲೂ ಕೂಡ ವಿತ್ತೀಯ ಕೊರತೆ ಇತ್ತು. ಯಾವತ್ತೂ ಕೂಡ ಸಿದ್ದರಾಮಯ್ಯ ಅವರು ವಿತ್ತೀಯ ಕೊರತೆಯ ಬಜೆಟನ್ನು ಅವರು ಮಂಡನೆ ಮಾಡಿರಲಿಲ್ಲ. ಆದರೆ ಈ ಬಾರಿ ಅವರು ಕೊರತೆಯ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಕೊರತೆಯನ್ನು ಸರಿದೂಗಿಸಿಕೊಳ್ಳೋದು ಹೇಗೆ, ಇದೆಲ್ಲವೂ ಕೂಡ ಸವಾಲಿನ ಕೆಲಸ. ಇದರ ಜೊತೆ ಬಿಡಿ, ಇದು ಸರ್ಕಾರದ ಕೆಲಸ. ಒಂದು ಕಡೆ ಸರ್ಕಾರದ ಸವಾಲಾದರೆ ಮತ್ತೊಂದು ಕಡೆ ಪಕ್ಷದಲ್ಲೂ ಕೂಡ ಸವಾಲನ್ನು ಎದುರಿಸಬೇಕಾಗತ್ತೆ. ಕಾರ್ಯಕರ್ತರನ್ನು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಿ? ಬಣ ರಾಜಕೀಯಗಳು ಉಲ್ಬಣ ಆಗತ್ತೆ. ಆ ಬಣ ರಾಜಕೀಯವನ್ನು ಯಾವ ರೀತಿಯಾಗಿ ಅವರನ್ನು ಸಮಾಧಾನ ಮಾಡ್ತೀರಿ, ಮತ್ತು ಎಲ್ಲರನ್ನು ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತೀರಿ? ಶಾಸಕರ ಸಮಸ್ಯೆಗಳನ್ನು ಯಾವ ರೀತಿಯಾಗಿ ಸರಿಪಡಿಸ್ತೀರಿ? ಅವರ ಅಸಮಾಧಾನವನ್ನು ಯಾವ ರೀತಿಯಾಗಿ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀರಿ? ಇದೆಲ್ಲವೂ ಕೂಡ ಇದೆ ಮುಂದೆ. ಯಾಕೆಂದರೆ ಇದು ಇಲ್ಲಿಗೆ ಮುಗಿಯೋದಿಲ್ಲ. ಹೊಸದಾಗಿ ಯಾರು ಆಯ್ಕೆಯಾಗಿ ಬರ್ತಾರೆ ಅವರ ಮುಂದೆ ಬಹಳಷ್ಟು ಬೆಟ್ಟದಷ್ಟು ಸಮಸ್ಯೆಗಳು ಇದೆ, ಬೆಟ್ಟದಷ್ಟು ಸವಾಲುಗಳಿದೆ. ಈ ಸವಾಲುಗಳನ್ನು ಎದುರಿಸುವಂತಹ ಸಾಮರ್ಥ್ಯ
ಹೊಸದಾಗಿ ಆಯ್ಕೆ ಆಗುವಂಥ ಮುಖ್ಯಮಂತ್ರಿಗಳಿಗೆ ಇದೆಯಾ ಹೇಗೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಈಸಿ ಆಗಂತೂ ಇಲ್ಲ. CM ಕುರ್ಚಿ ನಿಮಗೆ ಈಸಿ ಆಗ್ಬೋದು, ನಾನು CM ಕುರ್ಚಿ ಏರ್ದೆ ಅಂತೇಳಿ, ಆದರೆ ಈ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಪ್ರಯತ್ನ ಇದೆಯಲ್ಲ, ಅದ್ರ ಇದಕ್ಕೆ ಜೊತೆಗೇನೆ ಇಡೀ ಶಿವಕುಮಾರ್ ಬಹಳ ಶ್ರಮವನ್ನ ಮುಖ್ಯ ಅಂತ ವಿನಿಯೋಗ ಹೇಳಿದ್ರೆ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಚುರುಕುಗೊಳಿಸಿ ಅದರ ಆಕ್ಟಿವ್ ಆಗಿರುವಂತೆ ನೋಡಿಕೊಳ್ಳೋದ್ರ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ಬೆಂಗಾವಲಾಗಿ ಅತ್ಯಾಪ್ತರು ಅಂತ ಇದ್ದಾರಲ್ಲ, ಪರಮಾಪ್ತರು ಅಂತಿದ್ದಾರಲ್ಲ, ಅವರನ್ನು ಸಂಭಾಳಿಸುವುದು ಕೂಡ ಅತಿ ದೊಡ್ಡ ಸವಾಲು ಅಂತ. ಖಂಡಿತ ದಶರಥ. ಯಾಕೆಂದರೆ ಸಿದ್ದರಾಮಯ್ಯನವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸ್ಕೊಂಡಂಥವರು ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಿರಿಯರು ಮತ್ತು ಅಗ್ರಗಣ್ಯರು ಇದ್ದಾರೆ. ಅವರನ್ನು ಅಷ್ಟು ಈಸಿಯಾಗಿ ನೀವು ಸೈಡ್ ಲೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ತಿರುಗಿ ಬಿದ್ದಿದ್ದೆ ಆದರೆ ಅದು ಪಕ್ಷಕ್ಕೂ ಸಮಸ್ಯೆಯನ್ನು ತರುತ್ತೆ, ಸರ್ಕಾರಕ್ಕೂ ಕೂಡ ಸಮಸ್ಯೆಯನ್ನು ತರುತ್ತೆ. ನೀವು ಹೇಳಿದಾಗೆ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರೆದ್ರೆ ಸಿದ್ದರಾಮಯ್ಯನವರು ತೊಂದರೆ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಅವರನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗತ್ತೆ. ಒಂದು ವೇಳೆ ಆ ರೀತಿಯಾಗಿ ಸಕ್ರಿಯ ರಾಜಕಾರಣದಲ್ಲಿ ನಾನು ಉಳಿಯೋದಿಲ್ಲ, ನಾನು ಹಿಂದೆ ಸರಿತೀನಿ ಅನ್ನುವಂಥ ಒಂದು ಮಾತನ್ನು ಅವ್ರು ಏನಾದರೂ ಹೇಳಿದ್ದೇ ಆದರೆ ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳ ಮೇಲೂ ಕೂಡ ಅದರ ಎಫೆಕ್ಟ್ ಆಗುತ್ತೆ, ಅದರ ಪರಿಣಾಮಗಳು ಬೀಳುತ್ತೆ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡ ನಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲವನ್ನು ಕೂಡ ಹೇಗೆ ಮ್ಯಾನೇಜ್ ಮಾಡ್ತಾರೆ ಕಾಂಗ್ರೆಸ್ ವರಿಷ್ಠರು ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಸಿದ್ದರಾಮಯ್ಯ ಅವರನ್ನು ಯಾವ ರೀತಿಯಾಗಿ ಸಂಭಾಳಿಸ್ಕೊಂಡು ಹೋಗ್ತಾರೆ, ಅವರಿಗೆ ಯಾವ ರೀತಿಯಾದಂಥ ಅವಕಾಶಗಳನ್ನು ಮಾಡಿಕೊಡ್ತಾರೆ, ಇದನ್ನು ಕೂಡ ನೋಡಬೇಕಾಗತ್ತೆ. ಇದರ ಮೇಲೆವೇ ಎಲ್ಲ ಮುಂದಿನ ರಾಜಕೀಯ ಭವಿಷ್ಯ, ಮುಂದಿನ ರಾಜಕೀಯ ಬೆಳವಣಿಗೆಗಳು, ಕಾಂಗ್ರೆಸ್ ಪಕ್ಷದ ಅಳಿವು ಉಳಿವು ಎಲ್ಲವೂ ಕೂಡ ಸೇರಿರುತ್ತೆ ದಶರಥ್. ಸೊ ಹಾಗಾಗಿ ನಾಳೆ ರಾಜೀನಾಮೆಯ ನಂತರ ಇದೆಲ್ಲ ಸವಾಲುಗಳು, ಸಂಕಷ್ಟಗಳು ಮತ್ತು ಪಕ್ಷದ ಅಳಿವು ಉಳಿವು, ಸರ್ಕಾರದ ಅಳಿವು ಉಳಿವು ಎಲ್ಲ ಪ್ರಶ್ನೆಗಳು ಕೂಡ ಒಂದೇ ಸರಿ ಮುನ್ನೆಲೆಗೆ ಬರುತ್ತೆ. ಕರೆಕ್ಟ್ ಶಿವಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.